ಹೇಳಿದ್ನಲ್ಲ ಆಗಲೇ, ಇರಾನ್ ಅಮೆರಿಕ ಟಾಕ್ ಅಷ್ಟು ಲೆವೆಲ್ ಇಂಪಾರ್ಟೆಂಟ್ ಇದು ಬಿಜೆಪಿದು. ಮತ್ತೆ ಏನು ತಮಾಷಿನ? ಅಲ್ಲ, ಅವರವರಲ್ಲೇ ಆ ಲೆವೆಲ್ಗೆ ಸರ್. ಆ ಲೆವೆಲ್ ರೀ ಇವ್ರ ಟಾಕು. ಪ್ರಹ್ಲಾದ್ ಜೋಶಿ ಅಂದ್ರೆ ಏನು ಒಂಥರ ಮಿಡ್ಲ್ ಈಸ್ಟ್ ನೆಗೋಷಿಯೇಟರ್ ಇದ್ದಂಗೆ ಇಲ್ಲಿ. ಅಂತಾರಾಷ್ಟ್ರೀಯ ಲೆವೆಲ್ ಇದು. ಮಾಡಿದ್ರಂತೆ ಅವ್ರು ಯಾರ್ಯಾರ ಕೈ ಕುಲುಕೊಂಡ್ರಂತೆ. ವಿಜಯೇಂದ್ರ ಅರವಿಂದ ಲಿಂಬಾವಳಿ ಇರೋ ಅಧ್ಯಕ್ಷನ ಉಳಿಸ್ಕೊಳ್ಳೋದಾದ್ರೆ ಉಳಿಸ್ಕೋಬೇಕು, ಇಲ್ಲ ನಮಗೆ ತಾಕತ್ತಿದೆ ಇನ್ನೊಬ್ಬ ಅಧ್ಯಕ್ಷ ಅಂದರೆ ಮಾಡ್ಕೋಬೇಕು. ಅಧ್ಯಕ್ಷ ಆದವನು ಲೊಳ 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 ಅಂತ ಖಾಲಿ ಟಿನ್ನಾದರೆ ಪ್ರಯೋಜನ ಇಲ್ಲ. ಆ ಅಧ್ಯಕ್ಷನಿಗೆ ಅವನಿಗೆ ಏನೇನು ಇರಬೇಕು ಗುಣಲಕ್ಷಣ ಅನ್ನೋದು ಜ್ಞಾನ ಇಲ್ವಾ ಬಿ ಜೆ ಪಿಲಿ ಅವನಿಗೂ? ಸುಮ್ಮನೆ ಎಳೆದಾಡ್ಕೊಂಡು ಓಡಾಡ್ಕೊಂಡು ತೇಪೆ ಹಾಕೊಂಡು ಅಳ್ಳಾಡ್ಕೊಂಡು ಓಡಾಡ್ತಿದ್ದಾರೆ. ಲಜ್ಗೆಟ್ಟವ್ರು ಅಂತ ಅಂದು ಅಲ್ಲೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದೆ ಅನ್ನೋದಕ್ಕೆ ಇನ್ನೂ ನಿಮ್ಮನ್ನು ಬಿಟ್ಟಿದ್ದಾರೆ ಜನ. ಇದ್ರೆ ಇಷ್ಟೊತ್ತು ನಿಮ್ಗೆ ರೋಡಲ್ಲಿ ಹೊಡೆಯೋರು. ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ನಿಮ್ಮನ್ನು ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲಿ ಇನ್ನೂ 4 ದಿನ ಅಲ್ಲೇ ಇದ್ರಂತೆ, ಇವ್ರು ಅಲ್ಲಿದ್ರಂತೆ, ಇವ್ರು ಅಲ್ಲಿದ್ರಂತೆ. ಇದು ಕಾಂಬಿನೇಷನ್ ಅಂತೆ ನಿಮ್ಮ ತಲೆ. ಏನಿಲ್ಲ, ಕಾಯ್ತಾ ಕೂತಿದ್ದೀವಿ ನಿಮ್ಮ ಕಾಂಬಿನೇಷನ್ಗೆ. ಹೋಗ್ರಿ ಕೆಲಸ ನೋಡೋಗ್ರಿ. ಎಸ್, ಸಂವಿಧಾನದ ಪೀಠಿಕೆಯಿಂದ ಸಮಾಜವಾದಿ ಮತ್ತು ಜಾತ್ಯತೀತ ಪದಗಳನ್ನು ಕಿತ್ತುಹಾಕಬೇಕು ಅಂತ ಆರ್ಎಸ್ಎಸ್ನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಆಗ್ರಹಿಸಿದರು. ತುರ್ತು ಪರಿಸ್ಥಿತಿ ವೇಳೆ ಕಾಂಗ್ರೆಸ್ ಸರ್ಕಾರ ಈ 2 ಪದಗಳನ್ನು ಸೇರಿಸಿತ್ತು ಅಂತ ವಾಗ್ದಾಳಿ ನಡೆಸಿದರು. ಇಡೀ ದೇಶಕ್ಕೆ ನೀವು ಕ್ಷಮೆಯಾಚಿಸಬೇಕು ಅಂತ ರಾಹುಲ್ ಗಾಂಧಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಅಂಬೇಡ್ಕರ್ ಸಂವಿಧಾನವನ್ನು ಆರ್ಎಸ್ಎಸ್ ಎಂದಿಗೂ ಅಂಗೀಕರಿಸಿಲ್ಲ, ಇದು ಸಂವಿಧಾನವನ್ನು ನಾಶ ಮಾಡುವ ಆರ್ಎಸ್ಎಸ್ ಪಿತೂರಿ ಅಂತ ಕಿಡಿಕಾರಿದರು. ಇನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಹೊಸಬಾಳೆ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿ ಆಡಳಿತಾರೂಢ ಬಿಜೆಪಿಯ ಹೈಕಮಾಂಡ್ನಿಂದಲೇ ಈ ಅಭಿಪ್ರಾಯ ವ್ಯಕ್ತವಾಗಿದೆ, ಆದ್ದರಿಂದ ಪ್ರಧಾನಿ ಮೋದಿ ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ದೇಶದ ಜನತೆ ಮುಂದೆ ಇಡಬೇಕು ಅಂತ ಆಗ್ರಹಿಸಿದರು. ಸ್ಯಾಮ್ ಪಿತ್ರೋಡ ಹೇಳಿದ್ದಾಗ ರಾಹುಲ್ ಗಾಂಧಿ ಎಲ್ಲಿ ಕೊಟ್ಟರು ವರದಿನ? ಅದು ಅವ್ರ ಹೇಳಿಕೆ ಅಂತ ಸುಮ್ಮನೆ ದತ್ತಾತ್ರೇಯ ಹೊಸಬಾಳೆ ಹೇಳಿದ್ರೆ ಮೋದಿ ಯಾಕೆ ಕೇಳಬೇಕು? ಆರ್ಎಸ್ಎಸ್ ನಿಲ್ವೆಲ್ಲ ಯಾಕೆ ಕೇಳಬೇಕು ಮೋದಿ? ದತ್ತಾತ್ರೇಯ ಹೊಸಬಾಳೆ ಕೇಳ್ಕೊಳ್ಳಿ, ಅದು ಅವ್ರ ವೈಯಕ್ತಿಕ ನಿಲುವು ಅಷ್ಟೇ. ನಂಬರ್ 1. ನಂಬರ್ 2, ಈ ಜೈರಾಮ್ ರಮೇಶ್ ನಿಜವಾಗ್ಲೂ ಕಾಲೇಜು ಸ್ಕೂಲಲ್ಲಿ ಓದಿದ್ರೋ ಓದ್ಲಿಲ್ವೋ ನಂಗೆ ಯಾಕೋ ಡೌಟ್ ಬರ್ತಿದೆಯಲ್ಲ ಇತ್ತೀಚೆಗೆ. ಇದು ಅಂಬೇಡ್ಕರ್ ಸಂವಿಧಾನ ಹೆಂಗಾಗತ್ತೆ? ಇದು ಅಂಬೇಡ್ಕರ್ ಸಂವಿಧಾನ ಅಲ್ಲ, ಮೂಲ ಅಂಬೇಡ್ಕರ್ ಸಂವಿಧಾನ. ಸೆಕ್ಯುಲರ್ ಅಂಡ್ ಸೋಷಿಯಲಿಸ್ಟ್ ಪದ ಇರೋ ಸಂವಿಧಾನದ ಪುಸ್ತಕ ಅಂಬೇಡ್ಕರ್ದ. ಆ 2 ಪದವನ್ನು ಅಂಬೇಡ್ಕರ್ ಬರ್ದಿಲ್ವಾ ಯಾರು ಒಬ್ಬರು ನನಗೆ ಹೇಳ್ರಪ್ಪ. ಅಂಬೇಡ್ಕರ್ ಮತ್ತು ಅವರ ಸಮಿತಿ ಏನಿತ್ತು, ಸಂವಿಧಾನ ಸಮಿತಿ, ಅಂತಿಮವಾಗಿ ಅವರ ನೇತೃತ್ವದಲ್ಲಿ ತಯಾರಾದಂತಹ ಈ ಸಂವಿಧಾನದಲ್ಲಿ ಈ 2 ಪದ ಇತ್ತ. ನೀವು ಎಮರ್ಜೆನ್ಸಿನಲ್ಲಿ ಡಿಸ್ಕಷನ್ನೂ ನಡೆಯಲಿಲ್ಲ. ದೇರ್ ವಾಸ್ ನೋ ಡಿಸ್ಕಷನ್ ಇನ್ ದಿ ಪಾರ್ಲಿಮೆಂಟ್. ಜೈರಾಮ್ ರಮೇಶ್ ಬುದ್ಧಿವಂತರು ಅಂತಂದರೆ ಈ ಪರಿಪ್ರಮಾಣದಲ್ಲಿ ಸುಳ್ಳು ಹೇಳಬಾರ್ದು. ವಾಸ್ ದೇರ್ ಎ ಡಿಸ್ಕಷನ್ ಇನ್ ದಿ ಪಾರ್ಲಿಮೆಂಟ್? ನಡೀತಾ ಚರ್ಚೆ ಈ 2 ಪದವನ್ನು ಆ್ಯಡ್ ಮಾಡೋದ್ರ ಬಗ್ಗೆ? ನೋ. ಆಗ ಅಂಬೇಡ್ಕರ್ಗೆ ಮೋಸ ಮಾಡಲಿಲ್ವಾ ಇಂದಿರಾ ಗಾಂಧಿ? ನೀವು ಕಾಂಗ್ರೆಸ್ಸಿಗರು ಮೋಸ ಮಾಡಲಿಲ್ವಾ ಹಂಗಾರೆ ಅಂಬೇಡ್ಕರ್ಗೆ ಅವತ್ತು? ನೋ ಡಿಸ್ಕಷನ್. ನಂಬರ್ 2, ಸಮಯನೂ ಕೊಡಲಿಲ್ಲ ಮೆಂಬರ್ಗಳಿಗೆ. ಸಮಯನೂ ಕೊಡಲಿಲ್ಲ ಮೆಂಬರ್ಗಳಿಗಲ್ಲಿ ಅಭಿಪ್ರಾಯಕ್ಕೆ. ಅಂದಿನ ಡಿಎಂಕೆ ಸದಸ್ಯರು ವಾಕೌಟ್ ಮಾಡ್ತಾರೆ ಸದನದಿಂದ. ಇವತ್ತು ಪ್ರಜಾಪ್ರಭುತ್ವವನ್ನು ಕೊಂದಿದ್ದೀರಿ ನೀವು ಅಂತ ಕಾಂಗ್ರೆಸ್ ಕೇಳಿ, ಇವತ್ತು ಇನ್ನೊಬ್ರು ಕೊಂದಿದ್ದಾರೆ ಅಂತ ಹೇಳ್ತಿರಲ್ಲ. ನಿಮ್ಗೆಷ್ಟು ದಾರ್ಷ್ಟ್ಯ ಇರಬೇಕು? ಸುಳ್ಳು ಮತ್ತು ಅಸತ್ಯಗಳ ಮಧ್ಯೆ ಆಟ ಆಡುತ್ತಾ ನಾನು ಗೆದ್ದಿದ್ದೀನಿ ಅಂತ ವಿಜೃಂಭಿಸುವ ವ್ಯಕ್ತಿಗಳಾಗಿ ಎಷ್ಟು ಇರಬೇಕು ದಾರ್ಷ್ಟ್ಯ? ಹಿಸ್ಟ್ರಿನ ಅಳಿಸ್ಬಿಟ್ಟು ಬರೀತೀರಲ್ಲ. ನೋ, ಯು ಮೇಕ್ ಇಟ್ ಕ್ಲಿಯರ್. ಇತ್ತ ಮೂಲದಲ್ಲಿ ಇಲ್ಲ. ಈಗ ಅದು ಬೇಕಾ ಬೇಡವಾ ಪ್ರಶ್ನೆ. ದಟ್ಸ್ ಓಕೆ. ಬೇಕು ಬೇಡ ದಟ್ಸ್ ಓಕೆ. ಚರ್ಚೆ ನಡೆಯಲಿ ಅಂದರೆ ಯಾಕೆ ನಡೀಬಾರ್ದು ಚರ್ಚೆ? ತೆಗೆಯೋದು ಬಿಡೋದು ಆಮೇಲೆ ನೋಡಿ, ಆಮೇಲಿನ ಕತೆ ಅದು. ಚರ್ಚೆ ಹೇಳಿ. ಒಂದು ಕಡೆ ಧರ್ಮದ ಆಧಾರದ ಮೇಲೆ ದೇಶಗಳ ರಚನೆ, ಇನ್ನೊಂದು ಕಡೆ ಅಂಬೇಡ್ಕರ್ ಅವರು ಪವಿತ್ರವಾಗಿ ಕೊಟ್ಟಂತಹ ಗ್ರಂಥವನ್ನು ಬದಲಾಯಿಸಿದ್ದು ಕಾಂಗ್ರೆಸ್ ಎಮರ್ಜೆನ್ಸಿನಲ್ಲಿ 2 ಪದಗಳನ್ನು ಆ್ಯಡ್ ಮಾಡಿದ್ದು. ಇಟ್ ಈಸ್ ನಾಟ್ ದೇರ್ ಇನ್ ದಿ ಫಸ್ಟ್ ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ. ಎಲ್ಲಿದೆ? ಎಸ್. ಕೋಮುದ್ವೇಷದ ಭಾಷಣ ಮಾಡಿದ್ರೆ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಬೇಕು ಅಂತ ಪೊಲೀಸರಿಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಮಹಿಳೆಯರು ಕಾಂಗ್ರೆಸ್ಸಿನ ಪದಗಳು, ಅಂಬೇಡ್ಕರ್ ಪದಗಳಲ್ಲ.
ಇದು ಕಾಂಗ್ರೆಸ್ ಪದಗಳು, ಇಂದಿರಾ ಗಾಂಧಿ ಪದಗಳು, ಇಂದಿರಾ ಗಾಂಧಿಯ ಸುತ್ತಲೂ ಇದ್ದಂಥ ವಂದಿ ಮಾಗದರ ಪದಗಳವು ಕಾಂಗ್ರೆಸ್ ಪದ. ಒಂದು ವೇಳೆ ಇರಬೇಕು ಅಂತಾದರೆ ಲೆಟ್ ದೇರ್ ಬಿ ಎ ಡಿಸ್ಕಷನ್. ಚರ್ಚೆಗೆ ಬಂದ ತಕ್ಷಣ ಸಂವಿಧಾನ ನಾಶ ಮಾಡ್ತಾರೆ, ಬದಲಾಯಿಸ್ಬಿಡ್ತಾರೆ. ಅಂಬೇಡ್ಕರ್ ವಿರೋಧಿ ಹೆಂಗ್ರಿ ಅಂಬೇಡ್ಕರ್? ನೀವು ಅಂಬೇಡ್ಕರ್ ವಿರೋಧಿಗಳು. ಎಸ್. ಇನ್ನು ಸಿಎಂ ಮಾತನಾಡ್ತಾ ಮಹಿಳೆಯರು ರೈತರ ಮೇಲೆ ದೌರ್ಜನ್ಯ ಆಗಬಾರದು, ಬಾಲ್ಯ ವಿವಾಹ, ಭ್ರೂಣ ಹತ್ಯೆಗೆ ಬ್ರೇಕ್ ಹಾಕಬೇಕು, ಕೇಸ್ಗಳು ಬಂದಾಗ ಎಫ್ಐಆರ್ ಮಾಡಿ ಚಾರ್ಜ್ ಶೀಟ್ ವಿಳಂಬ ಮಾಡಬೇಡಿ ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟರು. ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡೋಕೆ ಪೂರಕ ಕೆಲಸವನ್ನ ಮಾಡಬೇಕು ಅಂತ ಹೇಳಿದ್ರು. ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಪ್ರಚೋದನೆ, ದ್ವೇಷದ ಭಾಷಣ ಯಾರೇ ಮಾಡಲಿ ಅವ್ರ ಮೇಲೆ ಸುವಮೋಟೋ ಕೇಸ್ ತಗೊಳ್ಳಿ. ಆಮೇಲೆ ಮಹಿಳೆಯರು, ಮಕ್ಕಳು, ರೈತರು ಯಾವ ಕಾರಣಕ್ಕೂ ಅವ್ರ ಮೇಲೆ ದೌರ್ಜನ್ಯ ಆಗದ ರೀತಿ ನೋಡ್ಕೋಬೇಕು ಅಂತ. ಬಾಲ್ಯ ವಿವಾಹ ಸಂಪೂರ್ಣವಾಗಿ ತಡೆಗಟ್ಟಬೇಕು ಅಂತ ಹೇಳಿದ್ರು. ಭ್ರೂಣ ಹತ್ಯೆನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಸೈಬರ್ ಕ್ರೈಮ್ಗಳಿದಾವಲ್ಲ, ಯಾರು ಅಫೆಕ್ಟೆಡ್ ಪೀಪಲ್ ಇದಾರಲ್ಲ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ತಕ್ಕಂಥ. ಆಮೇಲೆ ಪೊಲೀಸ್ನವರು ನಮ್ಮ ಸ್ಟ್ರೆಂತ್. ಏನ್ರಿ ಚೀಫ್ ಮಿನಿಸ್ಟರ್ ವಿಶ್ ಲಿಸ್ಟ್ ಕೊಡ್ತಾ ಕೂತಿದ್ದೀರಿ? ಮೇಲಿಂದ ಕೆಳಗೆ 1000 ಪುಟದ್ದು ಮಾಡಬೇಕಾದ ಡ್ಯೂಟಿನೇ ಕತೆ. KRS ಬಳಿ ಮನರಂಜನಾ ಪಾರ್ಕು, ಕಾವೇರಿ ಆರತಿಗೆಲ್ಲ ಕರ್ನಾಟಕ ಸರ್ಕಾರ ತಯಾರಿ ಮಾಡಿಕೊಂಡಿದೆ. ಅದನ್ನು ರೈತರು ವಿರೋಧ ಮಾಡ್ತಿದ್ದಾರೆ. ಹಾಗಾಗಿ ಅವರಲ್ಲಿ ಕೆಲವರು PIL ಹೋಗಿದ್ದರು ಹೈಕೋರ್ಟ್ಗೆ. ಇವತ್ತು ಹೈಕೋರ್ಟ್ ಎಲ್ಲರಿಗೂ ನೋಟಿಸ್ ಕೊಟ್ಟು ಆ ಎಲ್ಲವನ್ನು ಸ್ಟೇ ಮಾಡಿದೆ. ರೈತರು ಭಾಳ ಸಂತೋಷ ಪಟ್ಕೊಂಡ್ಬಿಟ್ಟಿದ್ದಾರೆ. ಆಯ್ತು ಕೊಟ್ಟರು ಕಪಾಳ ಮೋಕ್ಷ ಡ್ಯಾಶ್ ಅಂತ. ಕಪಾಳನೂ ಇಲ್ಲ, ಮೋಕ್ಷನೂ ಇಲ್ಲ, ಅವೆಲ್ಲ ಇಲ್ಲ, ಬರೀ ಸ್ಟೇ ಆಗಿದೆ. ಲೆಟ್ ಸಿ ಏನಾಗುತ್ತೆ ಆಮೇಲೆ ಕೋರ್ಟ್ ಏನು ಮಾಡುತ್ತೆ ಅಂತ. ಇನ್ನೊಂದು ಕಡೆ ಕೃಷಿ ಉದ್ದೇಶದ ನೀರಿನ ಮೇಲೂ ತೆರಿಗೆ ಕೇಂದ್ರ ಸರ್ಕಾರ ತೆರಿಗೆ ಹಾಕ್ತಾರೆ ಅಂತ ಹಬ್ಬಿದೆ. ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಈ ದೇಶದಲ್ಲಿ ಯಾವುದನ್ನು ಹಬ್ಬಿಸ್ತಾನೋ ಯಾವನಿಗೆ ಗೊತ್ತಿದ್ದು. ದುರ್ಬಳಕೆ ಕಡಿಮೆ ಮಾಡೋಕ್ಕೋಸ್ಕರ ಯಾರಿಗೆ ಗೊತ್ತು? ನಿಮ್ಗೆ ಗೊತ್ತಾ? ನಿಮ್ಗೆ ಕನ್ಫರ್ಮ್ ಆಗಿದೆಯಾ ಅದು? ಇಲ್ಲ. ಮತ್ತೆ ನೀವೇನೋ ಆಗೋಗಿದೆ ಅನ್ನೋ ಟೈಪ್ ಹೇಳ್ಬಿಟ್ರೆ ಇಲ್ಲಿ ತಂದು ಹಾಕ್ಬಿಟ್ಟು ಗೊತ್ತಿಲ್ಲ ನಮಗೆ ಅದು ಹಾಕ್ತಾರೋ ಬಿಡ್ತಾರೋ ಹಂಗಂತ ಒಂದು ಹಬ್ಬಿಸ್ಬಿಟ್ಟಿದ್ದಾರೆ. ಚೀನಾದೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಸುಧಾರಿಸಲು 4 ಹಂತದ ಯೋಜನೆಗಳನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೂಚಿಸಿದ್ದಾರೆ. ಚೀನಾದ ರಕ್ಷಣಾ ಸಚಿವ ಅಡ್ಮಿರಲ್ ಡಾಂಗ್ ಜುನ್ ಜೊತೆಗೆ ದ್ವಿಪಕ್ಷೀಯ ಚರ್ಚೆ ನಡೆಸಿದ್ದಾರೆ. 2020ರ ಗಲ್ವಾನ್ ಘರ್ಷಣೆಯ ನಂತರ ಉಂಟಾದಂತಹ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ದೆಪ್ಸಾಂಗ್ ಮತ್ತು ಡೆಮ್ಚಾಕ್ನಂತಹ ಪ್ರದೇಶಗಳನ್ನು 2 ದೇಶಗಳ ಸೈನಿಕರು ತಮ್ಮ ಸ್ಥಾನಗಳಿಂದ ಸಂಪೂರ್ಣವಾಗಿ ಹಿಂದಕ್ಕೆ ಸರಿಬೇಕು ಅಂತ ಹೇಳಿದ್ದಾರೆ. ಇನ್ನು S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಪೂರೈಕೆ ಹಾಗೂ ಸುಖೋಯ್ 30 MKI ಫೈಟರ್ ಜೆಟ್ಗಳ ಅಪ್ಗ್ರೇಡ್ ಬಗ್ಗೆಯೂ ಕೂಡ ರಷ್ಯಾ ಜೊತೆಗೆ ರಾಜನಾಥ್ ಸಿಂಗ್ ಮಾತನಾಡಿದ್ದಾರೆ. ಇನ್ನು ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ವೇಳೆ ನೌಕಾದಳದಿಂದ ಮಿಸೈಲ್ ದಾಳಿಗೆ ಟಾರ್ಗೆಟ್ ಫಿಕ್ಸ್ ಆಗಿತ್ತು. ಆದರೆ ದಾಳಿಗೆ ಅಂತಿಮ ಆದೇಶ ಬಂದಿರಲಿಲ್ಲ. ಬಂದಿದ್ದರೆ ಬಂದರುಗಳನ್ನ ಅಲ್ಲಿನ ನೌಕೆಗಳು ಪಾಕ್ ಬಂದರುಗಳನ್ನ ಧ್ವಂಸ ಮಾಡ್ತಿತ್ತು ಅಂತ ತಿಳಿದು ಬಂದಿದೆ. ಇನ್ನು ಭಾರತದ ಜೊತೆ ಶೀಘ್ರವೇ ಅತಿದೊಡ್ಡ ವ್ಯಾಪಾರ ಒಪ್ಪಂದ ನಡೆಯುತ್ತೆ ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಟ್ಯಾಕ್ಸ್ ವಾರ್ ಬಳಿಕ ಚೀನಾ ಜೊತೆಗೆ ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ. ದಾಳಿಯ ಬಳಿಕವೂ ಇರಾನ್ ಜೊತೆ ಮತ್ತೆ ಮಾತುಕತೆಗೆ ಟ್ರಂಪ್ ಮುಂದಾಗಿದ್ದಾರೆ. ಈ ಮಧ್ಯೆ ಇರಾನ್ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಗೆ ನಾವು ಮುಂದಾಗಿದ್ವಿ, ಆದರೆ ಅಜ್ಞಾತವಾಸಿಯಾಗಿದ್ದ, ಸಿಕ್ಕಿದ್ರು ಹೊಡೆದಾಕ್ಬಿಡ್ತಿದ್ವಿ ಅಂತ ಇಸ್ರೇಲ್ನ ರಕ್ಷಣಾ ಸಚಿವರು ಹೇಳಿದ್ದಾರೆ.